ದಾವಣಗೆರೆ ದಕ್ಷಿಣ ಯಾರಾಗ್ತಾರೆ ಬಿಜೆಪಿ ಅಭ್ಯರ್ಥಿ? ನಮಗೆ ಟಿಕೆಟ್ ನೀಡದಿದ್ರು ಪರವಾಗಿಲ್ಲ, ವಿನಯ್ ಕುಮಾರ್ಗೆ ಟಿಕೆಟ್ ನೀಡಬಾರ್ದು. ದಾವಣಗೆರೆ ದಕ್ಷಿಣ ಬಿಜೆಪಿ ನಾಯಕರ ಒಕ್ಕೋರಲ ಧ್ವನಿ. ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಪಕ್ಷಕ್ಕೂ ಕೂಡ ಟಿಕೆಟ್ ಹಂಚಿಕೆ ಕಗ್ಗಂಟಿನ ವಿಚಾರ ಆಗಿರುವಂಥದ್ದು. ನೋಡಿ, ಬಹಳ ದಿನ ಏನು ದೂರ ಇಲ್ಲ, ಚುನಾವಣೆಗೆ ಬಹಳ ದಿನ ಏನಿಲ್ಲ. ಇಲ್ಲಿ ಮಾರ್ಚ್ 23ನೇ ತಾರೀಕಿಗೆ ಎಂಡ್ ಆಗುತ್ತೆ ನಾಮಪತ್ರ ಸಲ್ಲಿಕೆಗೆ. ಕಡೆಯ ದಿನಾಂಕ ಮಾರ್ಚ್ 23ನೇ ತಾರೀಕು. ಏಪ್ರಿಲ್ 9ಕ್ಕೆ ಚುನಾವಣೆ ನಡೆಯುತ್ತೆ, ಉಪಚುನಾವಣೆ. 2 ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ, ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದ ತಕ್ಷಣ ನಮಗೆ ಅಲ್ಲಿ ಈ ಬಿಜೆಪಿಯ ರೆಬೆಲ್ ನಾಯಕರುಗಳು ಕೂಡ ನಮಗೆ JM ಸಿದ್ದೇಶ್ವರ್ ಅಂತವ್ರು ಕಾಣಿಸ್ಕೊಳ್ತಾರೆ. ಇಲ್ಲೂ ಕೂಡ ಬಿಜೆಪಿನಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಹೆಂಗೆ ಈ ಜಬ್ಬರ್ ಆಗಿರ್ಬೋದು, ಅಥವಾ ಶಾಮನೂರು ಶಿವಶಂಕರಪ್ಪನವರ ಮಗ SS ಮಲ್ಲಿಕಾರ್ಜುನ್ ಅವ್ರ ಮಗ ಸಮರ್ಥ್ಗೆ ಟಿಕೆಟ್ ಕೊಡ್ಬೇಕಂತೇಳಿ ಇಲ್ಲಿ ಒಂದಷ್ಟು ಪೈಪೋಟಿ ಇದೆಯಲ್ಲ, ಅಂತಹದೇ ಪರಿಸ್ಥಿತಿ ಇಲ್ಲೂ ಕೂಡ ಬಿಜೆಪಿನಲ್ಲೂ ಕೂಡ ಟಿಕೆಟ್ ಹಂಚಿಕೆ ವಿಚಾರವಾಗಿ ಇಲ್ಲೂ ಕೂಡ ತೀವ್ರವಾದಂಥ ಒಂದು ರೀತಿ ಪೈಪೋಟಿ ಆಗಿರುವಂಥದ್ದು. ಯಾವ ಮಟ್ಟಿಗೆ ಪೈಪೋಟಿಗೆ ಇಳಿದಿದ್ದಾರೆ ಅಂದರೆ ಇಲ್ಲಿ ಬಹುಶಃ ನೋಡಿ, ಇಲ್ಲಿ ಜಾತಿಯ ಲೆಕ್ಕಾಚಾರ ಒಂದು ಕಡೆ ಅನಿವಾರ್ಯ. ಕಾಂಗ್ರೆಸ್ ಎರಡೂ ಕ್ಷೇತ್ರದಲ್ಲೂ ಕೂಡ ಈಗ ಏನು ಉಪಚುನಾವಣೆ ಇದೆಯಲ್ಲ, ಒಂದು ದಾವಣಗೆರೆ ದಕ್ಷಿಣ, ಮುಗಿದೊಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಇರುವಂಥದ್ದು. ಶತಾಯ ಗತಾಯ ಬಿಜೆಪಿ ಹೈಕಮಾಂಡ್ಗೆ ಒಂದು ಸಂದೇಶ ಅವರ ರವಾನೆ ಮಾಡಬೇಕು. ಯಾರು? ಫೇಲ್ಯೂರ್ ರಾಜ್ಯಾಧ್ಯಕ್ಷ BY ವಿಜೇಂದ್ರ. ಇಂತಹದೊಂದು ಕಪ್ಪು ಅಣೆಪಟ್ಟಿಯನ್ನ ಕಟ್ಕೊಂಡಿರುವಂತ ವಿಜೇಂದ್ರ ಅವರು ಶತಾಯಗತ ಈ ಉಪಚುನಾವಣೆಯನ್ನ ಬಳುವಳಿಯಾಗಿ ಹೈಕಮಾಂಡ್ಗೆ ಗೆಲುವಿನ ಬಳುವಳಿಯನ್ನಾಗಿ ಏನಾದರೂ ಕೊಟ್ಟಿದ್ದೆ ಅದಲ್ಲಿ ಒಬ್ಬ ಯಶಸ್ವಿ ರಾಜ್ಯಾಧ್ಯಕ್ಷ ಅಂತ ಹೇಳಿಸ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಬಿಜೆಪಿಗೂ ಕೂಡ ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸಿರುವಂಥದ್ದು. ನೋಡಿ, ಮೊನ್ನೆ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಒಂದು ಸಲಹೆಯನ್ನ ಕೊಡ್ತಾರೆ. ಹಿರಿಯ ನಾಯಕರು ಕೂಡ ಹೌದು, ಬಿಜೆಪಿಯ ಹಿರಿಯ ನಾಯಕರು ಕೂಡ ಹೌದು. ದಾವಣಗೆರೆ ದಕ್ಷಿಣ ನಾನ್ ಲಿಂಗಾಯಟ್ಸ್ಗೆ ಏನಾದರೂ ಟಿಕೆಟ್ ಕೊಟ್ಟಿದ್ದೆ ಆದಲ್ಲಿ ಕಾಂಗ್ರೆಸ್ ವಿರುದ್ಧ ಗೆಲ್ಲೋದಕ್ಕೆ, ಫೈಟ್ ಮಾಡೋದಕ್ಕೆ ಒಂದಷ್ಟು ಅವಕಾಶ ಇರುತ್ತೆ. ಈಗಲೂ ಕೂಡ ಅಂದ್ರೆ ಬಾಗಲಕೋಟೆನಲ್ಲಿ ಈಗಾಗಲೇ ಲಿಂಗಾಯತರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿದಾಯ್ತು. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿದ್ದೆ ಆದಲ್ಲಿ ಒಂದಷ್ಟು ಕಷ್ಟ ಆಗಬಹುದು, ಟಫ್ ಫೈಟ್ ಆಗಬಹುದು ಎನ್ನುವಂತ ಅಭಿಪ್ರಾಯವನ್ನ ಸದಾನಂದ ಗೌಡರು ವ್ಯಕ್ತಪಡಿಸ್ತಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಇದ್ದಂತ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಹೌದು ಅಂತೇಳಿ ಸದಾನಂದ ಗೌಡರನ್ನ ಒಪ್ಕೊಳ್ತಾರೆ, ಅವರ ಅಭಿಪ್ರಾಯನ ಒಪ್ಕೊಳ್ತಾರೆ. ಇಲ್ಲಿ ನೋಡಿ, JM ಸಿದ್ದೇಶ್ವರ್ ಅವರು ರೆಬೆಲ್ ಟೀಮ್ ನಲ್ಲಿ ಕಾಣಿಸ್ಕೊಂಡಂತ JM ಸಿದ್ದೇಶ್ವರ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಏನು ಈ ಚುನಾವಣೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಎಲ್ಲಿಯೂ ಕೂಡ ಅವರು ನಮಗೆ ಟಿಕೆಟ್ ಕೊಡ್ಬೇಕಂತ ಎಲ್ಲೂ ಕೂಡ ಬಹಿರಂಗವಾಗಿ ಅವ್ರು ಹೇಳ್ತಾ ಇಲ್ಲ. ಅವರು ತಟಸ್ಥರಾಗಿದ್ದಾರೆ. ನೋಡಿ, ರೇಣುಕಾಚಾರ್ಯ ಅವರ ಬಣ ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ನಾನ್ ಲಿಂಗಾಯಟ್ಸ್ಗೆ ಇಲ್ಲಿ ಟಿಕೆಟ್ ಕೊಡುವ ಮೂಲಕ, ಅಂದ್ರೆ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸುವ ಮೂಲಕ ಗೆಲ್ಲೋದಕ್ಕೆ ಈ ಬಾರಿ ಅವಕಾಶ ಇದೆ ಅಂತೇಳಿ ಅಜಯ್ ಕುಮಾರ್ ಅವರ ವಿರುದ್ಧ, ಇಲ್ಲಿ ಅಜಯ್ ಕುಮಾರ್ ಅವರ ಪರವಾಗಿ ಇಲ್ಲಿ ರೇಣುಕಾಚಾರ್ಯ ಅವರು ಬ್ಯಾಟ್ ಬೀಸ್ತಾರೆ. ಅಜಯ್ ಕುಮಾರ್ ಅವರು ಕಳೆದ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಾರೆ. ಅವ್ರದ್ದು ಕಳೆದ ಬಾರಿ ತೆಗೆದುಕೊಂಡಿದ್ದಂಥ ಮತ ಎಷ್ಟು ಅಂತ ನೋಡೋದಾದ್ರೆ 56,410 ಮತಗಳನ್ನು ಪಡೆದುಕೊಂಡಿರ್ತಾರೆ. ಸಾಮಾನ್ಯವಾದಂಥ ಮತ ಏನಲ್ಲ, 56,410. ಶಾಮನೂರು ಶಿವಶಂಕರಪ್ಪನವರು ಎಷ್ಟು ಮತ ತೆಗೆದುಕೊಂಡಿರ್ತಾರೆ ಕಳೆದ ಬಾರಿ ಅನ್ನೋದನ್ನು ನೋಡೋದಾದ್ರೆ 84,298 ಮತಗಳನ್ನು ಪಡೆದುಕೊಂಡು ಅಜಯರಾಗಿರ್ತಾರೆ. ಇಲ್ಲಿ 2ನೇ ಸ್ಥಾನಕ್ಕೆ ದೂಡಲ್ಪಟ್ಟಿರ್ತಾರೆ ಬಿಜೆಪಿ. ಬಟ್ ಈ ಬಾರಿ ಪರಿಸ್ಥಿತಿ ಬೇರೆಯ ರೀತಿಯಲ್ಲೇ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಜಬ್ಬರ್ ಅವ್ರಿಗೆ ಟಿಕೆಟ್ ಕೊಡದೇ ಇದ್ದಂತಹ ಪಕ್ಷದಲ್ಲಿ ಬಿಜೆಪಿ SDP ಅವ್ರನ್ನ ಕರ್ಕೊಂಡು ಬಿಜೆಪಿಗೆ ಬಂದ್ಬಿಡ್ತಾರೆ ಎನ್ನುವಂತ ಮಾತನ್ನ CM ಅವರ ಮುಂದೆ ಅಲ್ಲಿದ್ದಂತ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಈ ಬಾರಿ ಕಾಂಗ್ರೆಸ್ಗೆ ಒಂದಷ್ಟು ಟಫ್ ಆಗುವಂತ ಸಾಧ್ಯತೆ ಇದೆ. ಹಂಗಾಗಿ ಹಳೆದು ತೂಗಿ ಬಿಜೆಪಿಯು ಕೂಡ ಈ ಬಾರಿ ಟಿಕೆಟ್ ಕೊಡೋದಕ್ಕೆ ಒಂದಷ್ಟು ತಂತ್ರಗಾರಿಕೆಗಳನ್ನ ಮಾಡ್ಕೊಳ್ತಾ ಇರೋಂಥದ್ದು. ಕೋರ್ ಕಮಿಟಿ ಸಭೆಯಲ್ಲಿ ಅದೇ ಹೇಳ್ತಾರೆ ಸದಾನಂದ ಗೌಡರು, OBCಗೆ ಈ ಬಾರಿ ಟಿಕೆಟ್ ಅನ್ನ ಕೊಡೋಣ, ಎಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ OBCಗೆ ಟಿಕೆಟ್ ಅನ್ನ ಕೊಡೋಣ ಎನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಇತರೆ ಸದಸ್ಯರುಗಳು, ಇತರೆ ಬಿಜೆಪಿಯ ನಾಯಕರುಗಳು ಹೌದು OBCಗೆ ಕೊಡೋಣ ಎನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆಗ ಅಚ್ಚರಿಯ ಅಭ್ಯರ್ಥಿಯನ್ನ ಅಲ್ಲಿ ಬಿಜೆಪಿ ಒಂದಷ್ಟು ಜನ ಹೇಳ್ತಾರೆ. ಯಾರು ದಾವಣಗೆರೆಯಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನು ಯಾರು ಹೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ ಆಶ್ಚರ್ಯ ಅನ್ಸುತ್ತೆ. ಒಂದಷ್ಟು ಯುವ ಸಮುದಾಯವನ್ನು ತನ್ನ ಸೆಳೆತದಲ್ಲಿ ಇಟ್ಟುಕೊಂಡಿರುವಂತ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡೋಣ ಎನ್ನುವಂತ ಮಾತನ್ನ ಇಲ್ಲಿ ಮಾತುಗಳು ಕೇಳಿ ಬರುತ್ತೆ. ವಿನಯ್ ಕುಮಾರ್ ಯಾರು ಅಂತ ನೋಡೋದಾದ್ರೆ ಇನ್ಸೈಟ್ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಾರೆ ವಿನಯ್ ಕುಮಾರ್ ಅವರು. ಸಾಕಷ್ಟು ಆ ಭಾಗದಲ್ಲಿ ಹೆಸರನ್ನು ಗಳಿಸಿಕೊಂಡಿರುವಂತ ಒಬ್ಬ ಯುವ ನಾಯಕ. ಇವರಿಗೆ ಕೊಡೋಣ ಎನ್ನುವಂತ ಅಹಿಂದ ನಾಯಕ ಕೂಡ, ಅಹಿಂದ ಒಬ್ಬ ಮುಖಂಡ
BJPಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದಷ್ಟು BJPಯಲ್ಲಿ ಹಂಗೆ ನೋಡೋದಾದ್ರೆ ಹಳೇದು ತೂಗಿ ಅವ್ರನ್ನ ಬಿಟ್ಟು ಇವ್ರು ಯಾರು ಅಂತ ನೋಡೋದಾದ್ರೆ ಯಾರು ಬೇಡ, ಯಾರ ಸಹವಾಸನೂ ಬೇಡ. ವಿನಯ್ ಕುಮಾರ್ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಡೋಣ ಎನ್ನುವಂತ ಅಭಿಪ್ರಾಯವನ್ನ ಇಲ್ಲಿ ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು. ಸೊ ಯಾವಾಗ ಇಂತಹದೊಂದು ಅಭಿಪ್ರಾಯ ಕೇಳಿಬಂತು ಆಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ BJP ನಾಯಕರುಗಳು ಅಲರ್ಟ್ ಆಗ್ತಾರೆ. ಯಾರಿಗೆ ನಮಗ್ ಕೊಡದೇ ಇದ್ರು ಸಹ ಪರವಾಗಿಲ್ಲ, ಅಲ್ಲಿ ಎಲ್ಲ ಒಂದ್ ಕಡೆ ಕಿತ್ತಾಡ್ತಾ ಇರ್ತಾರೆ. ಅವರವರಲ್ಲೇ ಕಿತ್ತಾಟ ಕೂಡ ಇರುತ್ತೆ. ದಾವಣಗೆರೆ ದಕ್ಷಿಣದ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಲೋಕಲ್ ಏನು ನಾಯಕರುಗಳು ಇರ್ತಾರಲ್ಲ ಅವ್ರ ನಡುವೆ ಕಿತ್ತಾಟ ಪೈಪೋಟಿ ಇರುತ್ತೆ, ಟಿಕೆಟ್ಗೋಸ್ಕರ ಕಾದಾಟ ಇರುತ್ತೆ. ಆಗ ಹುಷಾರಾಗ್ತಾರೆ. ಯಾವಾಗ ವಿನಯ್ ಕುಮಾರ್ ಅವರ ಹೆಸರು ಕೇಳಿ ಬರುತ್ತೆ, ಇಲ್ಲ ನಮಗ್ ಕೊಟ್ಟಿಲ್ಲ ಅಂದ್ರೂ ಟಿಕೆಟ್ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ವಿನಯ್ ಕುಮಾರ್ ಅವರಿಗೆ ಕೊಡಬಾರ್ದು ಎನ್ನುವಂತ ಅಭಿಪ್ರಾಯವನ್ನ ಅಲ್ಲಿ ದಾವಣಗೆರೆ ದಕ್ಷಿಣ ಏನು BJPಯ ನಾಯಕರುಗಳು ಕೌರ್ ಕಮಿಟಿ ಸಭೆಯನ್ನ ನಡೆಸಿ ಅಲ್ಲೊಂದು ತೀರ್ಮಾನಕ್ಕೆ ಬರ್ತಾರೆ. ಅಲ್ಲಿ ಪಂಚ ಪಾಂಡವರು ಅಲ್ಲಿ ಕಾಣಿಸ್ಕೊಳ್ತಾರೆ. ಯಾರ ಪಂಚ ಪಾಂಡವರು ಅನ್ನೋದನ್ನ ನೋಡ್ತಾ ಹೋದ್ರೆ ಇಲ್ಲಿ ಮೊದಲಿಗರು ಕಳೆದ ಬಾರಿ ಸ್ಪರ್ಧೆ ಮಾಡಿದಂತ ಅಜಯ್ ಕುಮಾರ್ ಅವರು ಒಬ್ರು ಇರ್ತಾರೆ. ಅದ್ರ ಜೊತೆನಲ್ಲಿ ರಾಜನಹಳ್ಳಿ ಶಿವಕುಮಾರ್ ಕೂಡ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಇರ್ತಾರೆ. ಜೊತೆಯಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ. ಯಶವಂತರಾವ್ ಜಾಧವ್ ಇವರು ಕೂಡ BJPಯ ಪ್ರಭಾವಿ ನಾಯಕ ಕೂಡ ಹೌದು. ಇನ್ನು ದೇವರಮನೆ ಶಿವಕುಮಾರ್, ಈ 5 ನಾಯಕರು ಒಂದು ಸಭೆಯನ್ನ ನಡೆಸಿ ನಮ್ಮಲ್ಲೇ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಡಿ, ಬಟ್ ನನಗೆ ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಅಂತೇಳಿ ನಾವು ಕಿತ್ತಾಡ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ BJPಯ ಗೆಲುವಿಗೆ ನಾವು ಶ್ರಮಿಸ್ತೇವೆ, ಬಟ್ ನಮಗೆ ಕೊಡದೇ ಇದ್ರೂ ಪರವಾಗಿಲ್ಲ, ವಿನಯ್ ಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಎನ್ನುವಂತ ಸಂದೇಶವನ್ನ ರಾಜ್ಯ ನಾಯಕರಿಗೆ ಇಲ್ಲಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಯಕರುಗಳು ರವಾನೆ ಮಾಡಿರುವಂಥದ್ದು. ಮಗದೊಂದು ಕಡೆ ಏನು ರೆಬೆಲ್ ತಂಡದಲ್ಲಿ ಕಾಣಿಸ್ಕೊಂಡಂತ JM ಸಿದ್ದೇಶ್ವರ್ ಅವರು ತಟಸ್ಥ ನೀತಿಯನ್ನು ತಾಳಿದ್ದಾರೆ. ಅವರು ಯಾರಿಗೂ ಕೂಡ ಇನ್ನೂ ಬೆಂಬಲವನ್ನು ಸೂಚಿಸಿಲ್ಲ. ಕಡೆಯದಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ BJPನಲ್ಲಿ, ಕಾಂಗ್ರೆಸ್ನಲ್ಲೂ ಒಂದು ರೀತಿ ಕಗ್ಗಂಟಾಗಿರುವಂಥದ್ದು. ಚುನಾವಣೆಗೆ ಬಹಳ ದಿನ ಏನಿಲ್ಲ, ಏಪ್ರಿಲ್ 9ನೇ ತಾರೀಕು ಚುನಾವಣೆ ಇದೆ. ನಾಮಪತ್ರ ಸಲ್ಲಿಕೆಗೆ ಮಾರ್ಚ್ 23ನೇ ತಾರೀಕು ಬಹಳ ಹತ್ತಿರದಲ್ಲಿರುವಂಥ ದಿನಾಂಕ. ಸೊ ಇಂತಹ ಸಂದರ್ಭದಲ್ಲೂ ಕೂಡ ಇನ್ನೂ ಕೂಡ ಟಿಕೆಟ್ ಯಾರ ಅಭ್ಯರ್ಥಿ ಯಾರು ಎನ್ನುವಂಥ ಗೊಂದಲದಲ್ಲಿ ಎರಡೂ ಪಕ್ಷದಲ್ಲೂ ಕೂಡ ಇರುವಂಥದ್ದು. ಇನ್ನು JDSನ ನಿಲುವೇನು ಎಲ್ಲವೂ ಕೂಡ ಒಂದು ರೀತಿ ನಿಗೂಢ ಆಗಿರುವಂಥದ್ದು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ BJPನಲ್ಲಿ ಯಾರು ಸೂಕ್ತ ಅಭ್ಯರ್ಥಿ? ಕಳೆದ ಬಾರಿ ಏನು ಅಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿರ್ತಾರೆ, ಅಥವಾ ಈ ಬಾರಿ ಕೇಳಿ ಬಂದಂತ ಮತ್ತೊಂದು ಅಚ್ಚರಿ ಅಭ್ಯರ್ಥಿಯ ಹೆಸರು ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕಾ BJPಯಿಂದ? ಅಥವಾ ಕಳೆದ ಬಾರಿ ಸ್ಪರ್ಧೆ ಮಾಡಿದಂತ ಅಜಯ್ ರಾವ್ ಅವ್ರಿಗ, ಅಥವಾ ಯಶವಂತರಾವ್ ಜಾಧವ್ ಅವರಿಗೆ ಟಿಕೆಟ್ ಕೊಡಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.